ಏನೇ ಬರಲಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರೇಖಾ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರಿ ಅನ್ಕೋತೀನಿ. ಮಾರ್ನಿಂಗ್ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಇವತ್ತು ದೇವ್ರ ಮನೆ ಫುಲ್ ಕ್ಲೀನ್ ಮಾಡಿದೆ. ಯಾಕಂದ್ರೆ ಒಂದು 15-20 ದಿವಸ ಆಗಿತ್ತು ಅನಿಸ್ತೈತಿ ಕ್ಲೀನಾಗಿ ಮಾಡಿರಲಿಲ್ಲ. ಮಾಡ್ಬೇಕು ಅಂದ್ಕೊಳತ್ತಿದ್ದೆ. ಸೊ ಅದಕ್ಕೆ ಎಲ್ಲ ಫುಲ್ ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ನಾನು ಇವಾಗ ಚಹಾ ಕುಡಿಯತ್ತೀನಿ. ಚಹಾ ಕುಡ್ದಾದ್ಮೇಲೆ ನಾಷ್ಟ ಮಾಡಿದೆ. ಇಡ್ಲಿ. ನಾನು ಇಡ್ಲಿ ಮಾಡಿರಲಿಲ್ಲ, ನಮ್ಮ ಅಕ್ಕ ಮಾಡಿದ್ಲು. ಅಕ್ಕಿನ ತಂದು ಕೊಟ್ಟಿದ್ಲು ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ. ಸೊ ನಂಗೆ ಮೊದಲೇ ತೋರಿಸ್ಬೇಕಂತ ನೆನಪೇ ಆಗಂಗಿಲ್ಲ, ಆಮೇಲೆ ನೆನಪಾಯ್ತು. ಶ್ರೀ ನಮ್ಮ ಅಣ್ಣಂದು ಆಧಾರ್ ಕಾರ್ಡ್ ಮಾಡ್ಸೋಕೆ ಬಂದಿದ್ದೆ. ಮತ್ತು ನಾನು ಹೇಳಿದ್ನಲ್ಲ ನಿಮ್ಗೆ ನಾನೇನೋ ಅಂದ್ಕೊಂಡಿನಿ, ಅದಾದರೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಅಲ್ಲಿವರೆಗೂ ಶೇರ್ ಮಾಡ್ಕೊಳ್ಳೋದಿಲ್ಲ ಅಂತಂದು. ಬಟ್ ಸದ್ಯಕ್ಕೆ ಈಗ ಅದನ್ನು ಆಗಾಗ್ತಿಲ್ಲ, ಬೇಜಾರಾಗತೈತಿ. ಯಾಕಂದ್ರೆ ನಾನು ಅಂದ್ಕೊಂಡಿದ್ದೆ ನಾನು ಕಲಿಬೇಕು ಅದನ್ನು ಅಂತಂದು ಮೇಕಪ್ ಕೋರ್ಸ್ ಕಲಿಬೇಕು ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ. ನನ್ನ ಮನ್ಯಾಗ ಏನು ಅನ್ನತ್ತಾರ ಅಂದರೆ ನಮ್ಮ ಮಗಳಿಗೆ ಇನ್ನೂ 1 ವರ್ಷ ಆಗಲಿ ಅಂತ ಅನ್ನತ್ತಾರ. ಅಟ್ಲೀಸ್ಟ್ ಆಕೆ ಒಂದು 2 ವರ್ಷ ಅಥವಾ 2.5 ವರ್ಷ ಆದ್ರೆ ನಿನ್ನ ಕೈ ಬಿಟ್ಟು ಇರ್ತಾಳೆ. ಫೀಡಿಂಗ್ ಮಾಡಿಸೋದು ಬಿಡಿಸಿರ್ತಿ, ಅವಾಗ ಊಟ ಮಾಡ್ಕೊತ ಆರಾಮಾಗಿ ಇರ್ತಾಳೆ. ಅಂಗನವಾಡಿಗೆ ಹಾಕಿದ್ರೆ ಅಂಗನವಾಡಿಗೆ ಹೋಗ್ತಾಳೆ. ಇವಾಗ ಸದ್ಯಕ್ಕೆ ಆಕೆ ಸಣ್ಣಕ್ಕೆದಾಳ, ಬೇಡ ಅನ್ನೋಕೊಂತಾರ. ಬಟ್ ನಾನು ಭಾಳ ಆಸೆ ಇಟ್ಕೊಂಡಿದ್ದೆ ಹೋಗ್ತೀನಿ ಕಲಿತೀನಿ ಅಂತಂದು. ನಾನೇನು ಪ್ಲ್ಯಾನ್ ಮಾಡಿದ್ದೆ ಅಂದ್ರೆ ನನ್ನ ಮಗ ಹೆಂಗೋ ಅಂಗನವಾಡಿಗೆ ಹೋಗ್ತಾನೆ, ನನ್ನ ಮಗಳನ್ನ ನಮ್ಮ ತಂಗಿ ಕಡೆ ಬಿಟ್ಟು ಹೋಗ್ಬೇಕು ಅಂದ್ಕೊಂಡಿದ್ದೆ. ಬಟ್ ಅದು ಏನೂ ಹೋಗಿ ಆಗಲಿಲ್ಲ. ಅದು ಬೇಜಾರಾಗತೈತಿ. ಇರಲಿ, ಒಂದು ಕಡೆ ಅನ್ಸುತ್ತೆ ಮಕ್ಕಳ ಸಂಬಂಧ ನಾವು ಸ್ವಲ್ಪ ಅದಕ್ಕೆ ಆವಾಗ ಕಲಿಬೇಕಂತ ಅಂದ್ಕೊಂಡೀನಿ. ಇನ್ನೊಂದು ಸ್ವಲ್ಪ ದಿನ ಆಗಲಿ, ಅಷ್ಟೊತ್ತಿಗೆ ನನ್ನ ಮಗಳು ದೊಡ್ಡಕ್ಕೆ ಆಗಿರ್ತಾಳೆ. ಇವಾಗ ನಾವು ಕಲಿಯಾಕೆ ಹೋದ್ವಿ ಅಂದ್ರೆ ಪರ್ಫೆಕ್ಟ್ ಆಗಬೇಕು. ಅಲ್ಲೊಂಥರ ಮನ್ಸು, ಈ ಕಡೆ ಒಂಥರ ಮನ್ಸು, ಹಂಗಾದ್ರೆ ಕಲಿಯಾಕೂ ಆಗಂಗಿಲ್ಲ. ಆಧಾರ್ ಕಾರ್ಡ್ ಮಾಡ್ಸೋಕೆ ಬಂದಿದ್ವಿ, ಅದೂ ಕೆಲಸ ಆಗಲಿಲ್ಲ. ಅದೇ ನನ್ನ ಮಗನಿಗೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬೇಕಲ್ಲ, ಆಧಾರ್ ಕಾರ್ಡ್ ಮಾಡಿಸೇ ಇಲ್ಲ ನಾನು ಇನ್ನೂ ಮಟನು. ಅದಕ್ಕೆ ಆಧಾರ್ ಕಾರ್ಡ್ ಮಾಡಿಸ್ಬೇಕು. ಅದಕ್ಕೂ ಹೆಸರು ಸ್ವಲ್ಪ ತಿದ್ದುಪಡಿ ಮಾಡಬೇಕು. ಅಲ್ಲಿವರೆಗೂ ಮಾಡಿಕೊಡಲ್ಲ ಅನ್ನೋ ಥರ ಅದು ಸ್ವಲ್ಪ ಡಿಲೇ ಆಗ್ತಿದೆ ಅನ್ನಿಸ್ತೈತಿ. ಹಿಂಗೆ ನೋಡಿರಿ, ಒಂದು ಏನೋ ಅಂದ್ಕೊಂಡು ಬರ್ತೀವಿ, ಆಗೋ ಕೆಲಸ ಆಗಂಗೆ ಇಲ್ಲ. ಅದೇ ಬೇಜಾರು. ಅದಕ್ಕೆ ಇವಾಗ ಇಲ್ಲಿ ನಮ್ಮ ಮಮ್ಮಿ ಮನೆ ಕಡೆನೇ ಐತದ ಆಫೀಸ್, ಆಧಾರ್ ಕಾರ್ಡ್ ಮಾಡೋದು. ಅದಕ್ಕೆ ಪೋಸ್ಟ್ ಆಫೀಸ್ ಅಲ್ಲೇ ಬಂದಿದ್ದೆ. ಅದಕ್ಕೆ ಇವಾಗ ಮನೆಗೆ ಬಂದೀನಿ. ನಮ್ಮ ತಂಗಿನೂ ಬಂದ್ಲು. ನಾ ಬಂದ ಕೂಡಲೇ ಆಕಿನೂ ಊಟಕ್ಕೆ ಬಂದಿದ್ಲು. ಇವಾಗ ಊಟ ಮಾಡೋಕ್ಕೆ ರೊಟ್ಟಿ ಹಚ್ಕೊಟ್ಟಾಳ. ತಡಿ ತೋರಿಸ್ತೀನಿ. ಇಲ್ಲಿ ನೋಡಿರಿ, ನಮ್ಮ ಮಮ್ಮಿ ರೊಟ್ಟಿ ಮಾಡ್ಯಾರ. ಮತ್ತು ಇದು ಹಾಗಲಕಾಯಿ ಪಲ್ಯ, ಇದು ಮೂಲಂಗಿ ಪಲ್ಯನೇ ಇದು. ಈ ಕಡೆದು ಮೂಲಂಗಿ ಪಲ್ಯ, ಮೊಸರು, ಶೇಂಗಾ ಚಟ್ನಿ ಈ ರೀತಿ ಮಾಡಿಟ್ಟು ಹೋಗ್ಯಾರ. ಸೊ ಇವತ್ತು ನೋಡಿರಿ ಇಲ್ಲೇ ಊಟ ಮಾಡತ್ತೀನಿ, ನಮ್ಮ ಮನ್ಯಾಗ ಊಟ ಮಾಡತ್ತೀನಿ. ಆಲ್ರೆಡಿ ಟೈಮ್ ಆಗೈತಿ. ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಅದು ಆಧಾರ್ ಕಾರ್ಡಿಂದ ತಿದ್ದುಪಡಿ ಮಾಡಿಸ್ಬೇಕಲ್ಲ, ಅಲ್ಲಿ ಹೋಗ್ಬೇಕು ನಾನು ಇವಾಗ. ನನ್ನ ಮಗನ್ನ ನಮ್ಮ ತಂಗಿ ಕಡೆ ಬಿಟ್ಟು ಹೋಗ್ತೀನಿ, ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಊಟ ಮಾಡೋಣ ಬರ್ರಿ ಎಲ್ಲರೂ. ಊಟ ಎಲ್ಲ ಮಾಡಿದ್ಮೇಲೆ ನಮ್ಮ ಮನೆಯಾಗ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಅಲ್ಲಿಂದ ಮನೆಗೆ ಬಂದು ಕಸ ಗುಡಿಸಿ ದೇವ್ರ ದೀಪ ಎಲ್ಲ ಹಚ್ಚಿ ನನ್ನ ಮಕ್ಕಳು ನೋಡ್ರಿ ಆಟ ಆಡತ್ತಿದ್ರು. ನಮ್ಮ ಅಕ್ಕನ ಮಗಳು ಇಲ್ಲೇ ಆಡಾಡತ್ತಿದ್ಲು. ಟೈಮ್ ಆಲ್ರೆಡಿ 6 ಗಂಟೆ ಆಗಿಬಿಟ್ಟಿತ್ತು. ಸೊ ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ, ಹೋಗಿದ್ದಕ್ಕೂ ವೇಸ್ಟ್ ಆಗಿಬಿಡ್ತು. ಹಂಗೆ ಬಂದು ಮತ್ತು ಅದು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕಂತ ನಮ್ಮ ಮನೆಯವ್ರದ್ದು ಫಸ್ಟ್ ಅಪ್ಡೇಟ್ ಮಾಡಿಸ್ಬೇಕು. ನನ್ನ ಮಗಳು ನೋಡಲಿ ಸೋಫಾ ಹಿಡ್ಕೊಂಡು ಅಡ್ಡಾಡ್ತಾಳೆ ಈಗ ಆಕಿ. ಮತ್ತು ನೆಕ್ಸ್ಟ್ ಡೇಗೆ ದೋಸೆ ಹಿಟ್ಟು ಬಿಟ್ಟಿದ್ದೆ, ದೋಸೆ ಮಾಡ್ಬೇಕಂತಂದು ನೈಟ್ ನಾನೆಲ್ಲ ಪಾತ್ರೆನ ತೊಳೆದು ಮಲ್ಕೊಂಡು ಬಿಡ್ತೀನಿ. ಊಟ ಎಲ್ಲ ಮಾಡಿದ್ವಿ. ಚಪಾತಿ ಮಾಡಿದ್ದೆ ನಾನು ಇವತ್ತು. ಚಪಾತಿ ತಿಂದು ಊಟ ಎಲ್ಲ ಮುಗಿಸಿ ದೋಸೆ ಹಿಟ್ಟು ರುಬ್ಬಿ ಬಾಂಡೆ ಎಲ್ಲ ತೊಳೆದೆ. ಮತ್ತು ಇನ್ನೊಂದು ಏನಂದ್ರೆ, ನಾವು ಅಂದ್ಕೊಂಡಂಗೆ ಯಾವುದೂ ಆಗಂಗಿಲ್ಲ ನೋಡಿರಿ. ನಾನು ಮೇಕಪ್ ಕಲಿಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ನಿಜವಾಗ್ಲೂ 3 ವರ್ಷದಿಂದ ಅಂದ್ಕೊಳತ್ತೀನಿ ನಾನು ಕಲಿಬೇಕು ಅಂತಂದು. ನನ್ನ ಮಗ ಹುಟ್ಟಿದ ಕಲಿಯೋಕ್ಕಾಗಲಿಲ್ಲ. ಏನೋ ಕಲಿಯೋದಿದ್ರು ಮದುವೆಗೂ ಮುಂಚೆ ಕಲಿಬೇಕು, ಇಲ್ಲ ಮಕ್ಕಳು ಆಗೋಕ್ಕಿಂತ ಮುಂಚೆ ಕಲಿಬೇಕು. ಆಮೇಲೆ ಕಲಿತೀವಿ ಅಂದ್ರೆ ಆಗೋದಿಲ್ಲ ನೋಡಿರಿ. ಹಿಂಗೆ ಮಕ್ಕಳ ಸಂಬಂಧ ನಾವು ಡಿಲೇ ಆಗಿಬಿಡ್ತೈತಿ. ನಾನೇನು ಮಾಡಬೇಕಿತ್ತಂದ್ರೆ, ನನ್ನ ಮಗ ಹುಟ್ಟಿ ಅವಂಗೆ 2 ವರ್ಷ ಆದಮೇಲೆ ಆದರೂ ನಾನು ಕಲಿಬೇಕಾಗಿತ್ತು. ಅವಾಗ ಅದು ನನ್ನ ತಲೆಯಾಗ ಬಂದೇ ಇಲ್ಲ. ಮತ್ತು ಇವಾಗ ಸಡನ್ನಾಗಿ ಅದೇ ಕಲಿಬೇಕಂತ ಇತ್ತು. ಬಟ್ ಅವಾಗ ನಂಗೆ ಒಂದು ಒಳ್ಳೆ ಕಲಿಯೋದು ಸ್ಟುಡಿಯೋ ಸಿಕ್ಕಿರಲಿಲ್ಲ ಇತ್ತು. ಬಟ್ ನಂಗೆ ಇವಾಗ ಅದು ಗೊತ್ತಾಗತೈತಿ. ಅದೇ ಪ್ರಾಬ್ಲಮ್ ಆಯ್ತು ನೋಡಿರಿ. ಇವಾಗ ಕಲಿಬೇಕು ಅಂದ್ಕೊಂಡ್ರೆ ಈ ರೀತಿ ಆಗ್ಬಿಡ್ತು.
ಇವಾಗ ನನ್ನ ಮಗಳಿಗೆ ಒಂದು 2 ವರ್ಷ ಆಗಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕು. ನಾನು ಇನ್ನೂ ಒಂದು ವರ್ಷ ಅಷ್ಟೇ ವೆಯ್ಟ್ ಮಾಡಬೇಕು. ನಾವು ಹೆಣ್ಮಕ್ಳು ಒಂದು ಇಂಡಿಪೆಂಡೆಂಟ್ ಆಗಿರಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಇಲ್ಲಾಂದ್ರೆ ನಮ್ಗೆ ಯಾರೂ ಕೇರ್ ಮಾಡಲ್ಲ, ಮರ್ಯಾದೆ ಅನ್ನೋದು ಕೊಡೋಂಗಿಲ್ಲ. ಸೊ ಅದಕ್ಕಾಗಿ ನಾನು ಕಲಿಬೇಕು ಅನ್ನೋದು ನಂಗೆ ಭಾಳ ಆಸೆ ಐತಿ. ಅದೂ ಆಯ್ತು, ಮತ್ತು ಫೈನಾನ್ಷಿಯಲಾಗೂ ನಾವು ಫ್ರೀಡಮ್ ಆಗಿರಬೇಕು. ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಅದು ನನಗೆ ನಂಗೆ ಸರಿ ಅನ್ಸೋಂಗಿಲ್ಲ. ಅದಕ್ಕೆ ನಾನು ಕಲಿಯಬೇಕು ಅಂತ ನಾನು ನಿರ್ಧಾರ ಮಾಡೀನಿ. ಅದನ್ನು ಬಿಟ್ಟರೆ ಟೈಲರಿಂಗ್ ಕಲಿಬೇಕಂತೀನಿ. ಬಟ್ ಆ ಟೈಲರಿಂಗ್ ಅಷ್ಟು ನನಗೆ ಇಂಟ್ರೆಸ್ಟ್ ಇಲ್ಲ ಅದು. ಬಟ್ ಮೇಕಪ್ಪಿನ ಭಾಳ ಇಂಟ್ರೆಸ್ಟ್ ಐತಿ. ಸೊ 1 ವರ್ಷ ಆಗಲಿ, ನನ್ನ ಮಗಳಿಗೆ ಇನ್ನೊಂದು ವರ್ಷ ಆಗಲಿ, ಆವಾಗ ಖಂಡಿತವಾಗ್ಲೂ ಕಲಿತೀನಿ, ಬಿಡೋಂಗಿಲ್ಲ. ಅದನ್ನೊಂದು ಏನೋ ಅಂದ್ಕೊಂಡೀನಿ ಮನಸ್ಸಿನಾಗ, ಅಂದ್ರೆ ಅದನ್ನು ಮಾಡೋವರೆಗೂ ನಾನು ಬಿಡೋಲ್ಲ. ಇವಾಗಲೇ ನಾನು ಕಲ್ತು ಬಿಡ್ತಿದ್ದೆ. ಇವಾಗ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿ 2-3 ದಿವಸ ಆಯಿತು, ಕಲ್ತು ಬಿಡ್ತಿದ್ದೆ. ಬಟ್ ನೋಡಿರಿ, ಅದೇನು ಮಾಡೋಕ್ಕಾಗಂಗಿಲ್ಲ. ನಮ್ಮ ಮನ್ಯಾಗ ಏನು ಆ ಥರ ಆಕೆ ಇನ್ನೂ ಫೀಡಿಂಗ್ ಮಾಡಿಸ್ತೀನಿ, ಇನ್ನು ಹಾಲು ಕುಡಿಯೋದು ಬಿಟ್ಟಿಲ್ಲ ಆಕೆ ಇನ್ನೂ. ಮತ್ತು ಸುಮ್ಮನೆ ನಿನ್ಗೆ ಅಲ್ಲೂ ಕಾನ್ಸಂಟ್ರೇಷನ್ ಆಗಂಗಿಲ್ಲ. ಕಲಿಬೇಕಂದ್ರೆ ಮೈಂಡು ಫುಲ್ ಪೀಸ್ಫುಲ್ ಆಗಿರಬೇಕು. ಆಕೆನೂ ಸ್ವಲ್ಪ 1-2 ವರ್ಷ ಆಗಲಿ, ನೀನು ಕೈ ಬಿಟ್ಟು ಆಡೋಂಗೆ ಆಗಲಿ, ಅವಾಗ ನೀನು ಆರಾಮಾಗಿ ಕಲಿ ಅಂತ ನಮ್ಮ ಮನ್ಯಾಗೂ ಎಲ್ಲ ಹೇಳಿದ್ರು. ನಾನು ಯೋಚನೆ ಮಾಡಿದೆ, ಹೌದು ಕರೆಕ್ಟ್, ಸುಮ್ಮನೆ ಬೇಡ, ರಿಸ್ಕ್ ತೊಗೊಳ್ಳೋದು ಬೇಡ, ಕಲಿತಾಗ ಆಕೆಗೆ ಒಂದು ಸ್ವಲ್ಪ ದೊಡ್ಡಕಾಲಿ ಕಲಿಬೇಕಂತ ಅಂದ್ಕೊಂಡೀನಿ. ಹಿಂಗೆ ಆಗ್ತೈತೆ ನೋಡಿರಿ. ನಾವು ಏನೋ ಒಂದು ಅಂದ್ಕೋತೀವಿ, ಅದೇನೋ ಒಂದು ಆಗ್ತೈತಿ. ನಾವೊಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ದೇವ್ರದ್ದು ಪ್ಲ್ಯಾನ ಬೇರೆ ಇರ್ತೈತಿ. ಸೊ ಏನು ಮಾಡೋಕ್ಕಾಗಂಗಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಆಲ್.